ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣವನ್ನ ಸಿಐಡಿಗೆ ವಹಿಸಬೇಕು ಎಂದು ಕಲಬುರಗಿಯಲ್ಲಿ ಬಿಜೆಪಿ ಮುಖಂಡರು ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಚಿನ್ ಪಾಂಚಾಳ್ ಡೆತ್ ನೋಟ್ನಲ್ಲಿ ನನ್ನನ್ನು ಸೇರಿ 4 ಜನರ ಕೊಲೆಗೆ ಸುಪಾರಿ ಕೊಟ್ಟಿರುವ ಬಗ್ಗೆ ಉಲ್ಲೇಖ ಆಗಿದೆ. ಇಷ್ಟು ದಿನ ಆದರೂ ಆರೋಪಿಗಳನ್ನ ಬಂಧಿಸುವ ಕೆಲಸ ಮಾಡುತ್ತಿಲ್ಲ. ಈ ಕುರಿತು ನಾನು ಎಂಬಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇನೆ. ಇನ್ನೂ ಸಹ ಎಫ್ಐಆರ್ ದಾಖಲು ಮಾಡಿಲ್ಲ. ಆರೋಪಿಗಳನ್ನ ಬಂಧಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚಿಸಬೇಕಿತ್ತು. ಅದರ ಬದಲಾಗಿ ನಮ್ಮನ್ನ ಹೆದರಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಶಾಸಕ ಬಸವರಾಜ ಮತ್ತಿಮೂಡ್ ಆಕ್ರೋಶ ವ್ಯಕ್ತಪಡಿಸಿದರು. ವತಿಯಿಂದ ನಡೀತಕ್ಕಂಥ 4ನೇ ತಾರೀಕು ನಮ್ಮ ಹೋರಾಟ. ಯಾವೊಬ್ಬ ಯುವಕ ಸಚಿನ್ ಪಾಂಚಾಳ್ ಅಂತಕ್ಕಂಥ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅದರ ಅನೇಕ ಡೆತ್ ನೋಡಿದ ಅನೇಕ ಹೆಸರು ಉಲ್ಲೇಖ ಆಗಿದ್ದಕ್ಕೋಸ್ಕರ ಇವತ್ತು ನಮ್ಮ ರಾಜ್ಯದ ನಾಯಕರ ನೇತೃತ್ವದಲ್ಲಿ ರಾಜ್ಯ ಅಧ್ಯಕ್ಷ ವಿಜಯಣ್ಣನವರು ಮತ್ತು ನಮ್ಮ ಅಪೋಸಿಷನ್ ಲೀಡರ್ ಅಂತ ಆರ್ ಅಶೋಕಣ್ಣವರು, ಚಲುವದ್ ನಾರಾಯಣ ಸ್ವಾಮಿ ಅಣ್ಣವರು, ರವಿಕುಮಾರ್ ಅವರು, ಮಹೇಶ್ ಅಣ್ಣವರು, ಸಿಟಿ ರವಿ ಅಣ್ಣವರು, ಪಿ ರಾಜೀವ್ ಅವರು, ಈ ರೀತಿ ಅನೇಕ ನಮ್ಮ ಭಾರತೀಯ ಜನತಾ ಹಿರಿಯ ನಾಯಕರ ಜೊತೆಯಲ್ಲಿ ಇವತ್ತು 4ನೇ ತಾರೀಕು ನಡೆದಂಥ ಹೋರಾಟದಲ್ಲಿ ಅನೇಕ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಹಕರಿಸಿ ಒಳ್ಳೆಯ ರೀತಿಯಲ್ಲಿ ಇವತ್ತು ಗುಲ್ಬರ್ಗದಲ್ಲಿ ಒಂದು ಹೋರಾಟ ಮಾಡಿತ್ತು ಅನ್ನೋದು ನಾವು ಎಲ್ಲರೂ ಕೂಡ ನೋಡಿದ್ದೀವಿ. ಶಾಂತ ರೀತಿಯಲ್ಲಿ ಮತ್ತು ಶಾಂತ ರೀತಿಯಲ್ಲಿ ಯಾವುದೇ ಕೂಡ ಯಾರಿಗೆ ತೊಂದರೆ ಕೊಡಲಾರ್ತಕ್ಕಂಥ ನಾವು ಹೋರಾಟ ಕೂಡ ನಾವು ಮಾಡಿದ್ದೆವು. ಇವತ್ತು ನಾವು ಅಪೋಸಿಷನ್ ಪಾರ್ಟಿಯಲ್ಲಿ ನಾವು ಇದ್ದಿದ್ದೆವು. ಇವತ್ತು ಜಿಲ್ಲೆಯಲ್ಲಿ ಆಗಿರ್ಬೋದು ಯಾವುದೇ ಕೂಡ ತೊಂದರೆಗಳಾದರೆ ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ಇವತ್ತು ಅಪೋಸಿಷನ್ನಲ್ಲಿ ನಾವು ಕುಂತಿದ್ದು ನಾವು ಕೆಲಸ ಮಾಡಲೇಬೇಕಾಗ್ತದೆ. ಇವತ್ತು ಸಚಿನ್ ಪಾಂಚಾಳ್ ಅಂತಕ್ಕಂಥ ಡೆತ್ ನೋಟ್ನಲ್ಲಿ ನಾನು ಸಾಯ್ಲಿಕ್ಕೆ ಏನೇನು ಕಾರಣಗಳು, ನಾನು ಯಾಕೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ಅಂತಕ್ಕಂಥ ಕೂಡ ಅದರಲ್ಲಿ ಎಲ್ಲ ಕೂಡ ಡಿಟೇಲ್ ಉಲ್ಲೇಖ ಮಾಡ್ಕೊಂಡು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅದ್ರ ಜೊತೆಯಲ್ಲಿ ಇವತ್ತು 4 ಮಂದಿ ಹೆಸರುಗಳು ಕೂಡ ಸುಪಾರಿ ಇಂತಿಂಥವ್ರು ಸುಪಾರಿ ಕೊಟ್ಟಿದ್ದಾರೆ, ಇಂತಿಂಥವ್ರು ಸುಪಾರಿ ತೊಗೊಂಡಿದ್ದಾರೆ ಅಂತ ಅವ್ರದ್ದು ಕೂಡ ಹೆಸರು ಉಲ್ಲೇಖ ಮಾಡಿ ಇವತ್ತು ನಾನಾಗಿರ್ಬೋದು, ಚಂದು ಪಾಟೀಲ್ ಅವರಾಗಿರ್ಬೋದು, ಆಂದೋಲನ ಶ್ರೀಗಳಾಗಿರ್ಬೋದು ಅಥವಾ ಮಣಿಕಂಠ ರಾಠೋಡ್ ಆಗಿರ್ಬೋದು, ಇವೆಲ್ಲ ಹೆಸರುಗಳು ಕೂಡ ಉಲ್ಲೇಖ ಮಾಡಿದರು. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೇಳೋಕ್ಕೆ ಇಷ್ಟೇ ಬಯಸ್ತಾ ಇದ್ದೀವಿ. ನೀವು ಅವತ್ತಿನ ದಿನನೇದೇನು 26ನೇ ತಾರೀಕಿಗೆ ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸಚಿನ್ ಪಾಂಚಾಳ್ ಅಂತಕ್ಕಂಥ, ಅವತ್ತಿನ ದಿನನೇ ನೀವು ನೇರವಾಗಿ ಕಮಿಷನರ್ ಅವರು ಅಥವಾ SP ಅವರಿಗೆ ಮಾತಾಡಿ ಯಾರೇ ಇರಲಿ, ಅವರು ಯಾರೇ ನನ್ನ ಹಿಂಬಾಲಕರಿರಲಿ ಮತ್ತೊಬ್ಬರು ಹಿಂಬಾಲಕರಿರಲಿ, ಆದರೆ ಅವ್ರು ಆದಷ್ಟು ಬೇಗನೆ ಅವ್ರು ಅರೆಸ್ಟ್ ಮಾಡಿ ಅದ್ರ ಬಗ್ಗೆ ಏನಾದ ಕ್ರಮ ತೊಗೊಳ್ರಿ ಅಂತಕ್ಕಂಥದ್ದು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಆದರೆ ಇವತ್ತು 11-12 ದಿನ ಆದರೂ ಕೂಡ ಅವ್ರಿಗೆ ಬಂಧಿಸ್ತಕ್ಕಂಥ ಕೆಲಸ ಮಾಡ್ತಾಯಿಲ್ಲ. ಅದ್ರ ಮೇಲೆ ಉಸ್ತುವಾರಿ ಸಚಿವರು ಕೂಡ ಉಲ್ಟಾ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದ್ದಂಥವ್ರಿಗೆ ಅವರಿಗೆ ನಾ ಮನಸ್ಸು ಮಾಡಿದರೆ ನಾನು ಬಂದರೆ ನೀವು ಮನೆ ಬಿಟ್ಟು ಹೋಗ್ಬೇಕಂತಕ್ಕಂಥ ಕೂಡ ಇವತ್ತು ನೀನು ಮಾತಾಡಿದ್ದು ಕೂಡ ನಾನು ನೋಡಿದ್ದೀನಿ. ಆದರೆ ಇವತ್ತು ನಾವು ಅಪೋಸಿಷನ್ನಲ್ಲಿ ಯಾವುದು ಕೆಲಸ ಮಾಡಬಾರ್ದ, ಜನರ ತೊಂದರೆ ಆದರೆ ಇವತ್ತು ಸರ್ಕಾರ ಮುಡಿಸ್ತಕ್ಕಂಥ ಕೆಲಸ ನಾವು ಮಾಡಬಾರ್ದ, ತಿಳಿದಿರ್ತಕ್ಕಂಥ ಕೆಲಸ ಮಾಡಬಾರ್ದ. ಆದರೆ ಇಂಥ ಯಾವೇ ಕೂಡ ಅವರು ಮಾತಾಡಿದ್ರು ಕೂಡ ನಾವು ಹೆದರೋರಲ್ಲ. ಇವತ್ತು ಏನೇ ಇದ್ದರೂ ಕೂಡ ಇವತ್ತು ಯಾರು ಮನೆ ಕೂಡಿಸ್ತಾರೋ ಯಾರು ಮನೆ ಕಳಿಸ್ತಾರೋ ಅಂತಕ್ಕಂಥ ಕೂಡ ನಾನು ತೀರ್ಮಾನ ಮಾಡಲ್ಲ, ಅವರು ತೀರ್ಮಾನ ಮಾಡಲ್ಲ. ಅದು ತೀರ್ಮಾನ ಮಾಡ್ತಕ್ಕಂಥ ಇವತ್ತು ಕಾರ್ಯಕರ್ತರು ಅವ್ರ ಕೈಯಲ್ಲಿದೆ, ಜನರ ಕೈಯಲ್ಲಿದೆ, ಅವ್ರು ತೀರ್ಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಶಾಸಕ ಆಗಿರ್ಬೋದು, ನಮ್ಮ ಹಿರಿಯರಾಗಿರ್ಬೋದು, ಎಲ್ಲರೂ ಕೂಡ ನಾವು ಇದ್ದಿದ್ದೇವೆ. ಇವತ್ತು ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಆಡಳಿತ ಕೂಡ ಇವತ್ತು ಪೊಲೀಸರು ಏನಾಗಿದೆ ಅಂತಂದರೆ ಇವತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಅಧಿಕಾರಿ. ಇನ್ನು ಇದೇ ವೇಳೆಯಲ್ಲಿ ಮಾತನಾಡಿದ ಚಿಂಚೋಳಿಯ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್, ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತ್ಮಹತ್ಯೆ ಪ್ರಕರಣವನ್ನ ಸೂಕ್ತವಾಗಿ ತನಿಖೆ ನಡೆಸಬೇಕು, ಸಿಐಡಿಯಿಂದ ಸಿಬಿಐಗೆ ವಹಿಸಬೇಕು, ಬಿಜೆಪಿಗರನ್ನ ಓಡಾಡಲು ಬಿಡಲ್ಲ ಅಂತ ಸಚಿವ ಪ್ರಿಯಾಂಕರ್ಗೆ ಹೇಳಿದ್ದು ಓರ್ವ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಚಿವರು ಈ ರೀತಿಯಾಗಿ ಮಾತನಾಡುತ್ತಿದ್ದಾರೆ ಎಂದು ಅವಿನಾಶ್ ಜಾಧವ್ ಹರಿಹಾಯ್ದರು. ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಅದೇ ರೀತಿ ಆರ್ ಅಶೋಕ್ ಸಾಹೇಬರು ಮತ್ತು ಚಲುವಾದಿ ನಾರಾಯಣ ಸ್ವಾಮಿ ಸಾಹೇಬರು ಮತ್ತು CT ರವಿ ಅವರು, ಸಾಕಷ್ಟು ನಮ್ಮ ಹಿರಿಯ ನಾಯಕರು ಮತ್ತು ನಮ್ಮ ಕಾರ್ಯಕರ್ತರು ಇಡೀ ಬೀದರಿಂದ, ನಮ್ಮ ಗುಲ್ಬರ್ಗಾದಿಂದ ಮತ್ತು ಯಾದಗಿರಿಂದ ಕಾರ್ಯಕರ್ತರು ಬಂದು ಪ್ರತಿಭಟನೆ ಆಯಿತು. ಇದು ಸಚಿನ್ ಪಾಂಚಾಳ್ ಅವ್ರಿಗೆ ನ್ಯಾಯ ಸಿಗಬೇಕಂತ ಒಂದು ಪ್ರತಿಭಟನೆ ಇತ್ತು. ಇದಕ್ಕೆ ನಾವು ಬೇರೆ ಏನು ಕೇಳಿಲ್ಲ, ಅವ್ರು ನ್ಯಾಯ ಸಿಗಬೇಕು, ಆದಷ್ಟು ಬೇಗ ನ್ಯಾಯ ಕೊಡಬೇಕು ಅಂತ ಕೇಳಿದ್ವಿ. ಮತ್ತು ಉಸ್ತುವಾರಿ ಸಚಿವರಿಗೆ ನಾವು ಹೇಳಿದ್ವಿ, ಇದು ಅಂದರೆ ಸಚಿನ್ ಪಾಂಚಾಳ್ ಅವರೇ ಕೇಳಿದರು CBI ತನಿಖೆ ಆಗಲಿ ಅಂತ. ಅದರ ಬಗ್ಗೆ ನಾವು ಪ್ರತಿಭಟನೆ ಮಾಡಿದ್ವಿ. ಇಷ್ಟು ದಿನ ಆದರೂ ಕೂಡ ಅವ್ರು ಯಾರ್ಯಾರು ಹೆಸರು ಬರೆದಿದ್ದಾರೆ ಅವ್ರು ಇನ್ನೂ ಅರೆಸ್ಟ್ ಮಾಡಿಲ್ಲ. ಮತ್ತು ಹೇಳಿಕೆಗಳು ನೋಡಿ, ಇದು ಹೇಳಿಕೆ ಉಸ್ತುವಾರಿ ಸಚಿವರು, ಇವರು ಪಂಚಾಯತ್ ರಾಜ್ ಸಚಿವರು. ಇಂಥ ಹೇಳಿಕೆ ಕೊಡಬೇಕಿದ್ರೆ ಅವ್ರು ಶೋಭಿತರಲ್ಲ, ಗುಂಡಾ ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ. BJP ಅವರು ನಾವು ಮನಸ್ಸು ಮಾಡಿದ್ರೆ BJP ಅವರು ಮನೆಯಿಂದ ಆಚೆ ಬರ್ಕೊಡಲ್ಲ ಅಂತ ಹೇಳ್ತಾರೆ. ಇಂಥ ಮಾತು ಒಬ್ಬರು ಜವಾಬ್ದಾರಿ ಸ್ಥಾನದಲ್ಲಿದ್ದು ಕಾನ್ಸ್ಟಿಟ್ಯೂಷನ್
ನಾವು ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಂತ ನಾವು ವಚನ ತಗೋತೀವಿ MLA ಆಗಬೇಕಿದ್ರೆ. ಸಂವಿಧಾನ ಈ ಥರ ಏನಾದರೂ ಅವಕಾಶ ಇದೆಯಾ ಈ ಥರ ಹೇಳೋಕ್ಕೆ? ಇವರೇ ಎಷ್ಟು ಮಾತಾಡ್ತಾರೆ ಸಂವಿಧಾನದ ಬಗ್ಗೆ. ಒಂದು ರೀತಿ, ಒಂದು ಮಾತಾಡೋದು ರೀತಿ, ಹೇಳಿಕೆ ಕೊಡೋದು ರೀತಿ ಒಂದಿರುತ್ತೆ. ಆದರೆ ಇಂಥ ಬೆದರ್ಸೋದು ಆ ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ. ಅಂದರೆ ಇವ್ರಿಗೆ ಮನಸ್ಸು ಹೆಂಗಿದೆ ಅಂತ ಗೊತ್ತಾಗತ್ತೆ. ಕಾನೂನಿಗೆ ಏನು ವ್ಯಾಲ್ಯೂ ಕೊಡ್ತಾ ಇಲ್ಲ ಇವರು. ಕಾನೂನು ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ನಾವು ಎಷ್ಟೇ ಇವಾಗ ನಮ್ಮದು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಆರಾಮಾಗಿ ಸರಿಯಾಗಿ ಚೆನ್ನಾಗಾಯಿತು. ಎಲ್ಲ ಜನ ಬಂದಿದ್ದರು, ಮತ್ತು ಕೆಲವು ಜನ ಇನ್ನೂ ಬರ್ತಾಯಿದ್ರು ಬೀದರಿಂದ. ಅವರು ಕೂಡ ಬರೋಕ್ಕೆ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ. ಮತ್ತು ಇಲ್ಲೂ ಕೂಡ ಪೊಲೀಸವರು ನೋಡಿ, ಯಾರೇ ಅಧಿಕಾರಿ ಇರಲಿ, ಅಧಿಕಾರಿಗಳಿಗೆ ಒಂದು ಬುಕ್ ಇರುತ್ತೆ, ಒಂದು ರೂಲ್ಸ್ ಇರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಸರ್ಕಾರ ಅವ್ರದ್ದಿರ್ಬೋದು, ನಮ್ಮದಿರ್ಬೋದು. ನಮ್ಮ ಸರ್ಕಾರ ಇರಬೇಕಿದ್ರೆ ನೀವೇ ನೋಡಿ, ಕಂಪೇರ್ ಮಾಡಿ, ಕ್ರೈಮ್ ರೇಟ್ ಎಷ್ಟಿತ್ತು ನಮ್ಮ ಸರ್ಕಾರ ಇರಬೇಕಿದ್ರೆ. ಸ್ಯಾಂಡ್ ಮಾಫಿಯಾ ಎಷ್ಟಿತ್ತು, ದಂಧೆ ಆಗ್ತಾ ಇತ್ತಾ? ನೀವೇ ಕಂಪೇರ್ ಮಾಡಿ, ಗೊತ್ತಾಗುತ್ತೆ. ಇವರು ಬರೀ ಹೇಳಿಕೆ ಕೊಡ್ತಾರೆ. ನಾವು ಎಕ್ಸಾಂಪಲ್ ಕೂಡ ನಮ್ಮ ಚಿಂಚೋಳಿಯಲ್ಲೂ ಕೂಡ ನಾನು ಸಾಕಷ್ಟು ಸಾರಿ SP ಮಾತಾಡಿದ್ದೀನಿ, ಸ್ಯಾಂಡ್ ಮಾಫಿಯಾ ನಡೀತಾ ಇದೆ, ಸ್ಟಾಪ್ ಮಾಡಿ ಅಂತ. ಆದರೂ ಏನು 1-2 ದಿನ ಸ್ಟಾಪ್ ಮಾಡ್ತಾರೆ, ಇನ್ನೂ ಸ್ಟಾರ್ಟ್ ಮಾಡ್ತಾರೆ. ಅದು ನಮ್ಮ ಸರ್ಕಾರ ಇರಬೇಕಿದ್ರೆ ಯಾವತ್ತೂ ಆ ಥರ ಆಗಿರಲಿಲ್ಲ. ಇವು ಬರೀ ಮಾತು, ಆ್ಯಕ್ಷನ್ ಏನು ತೊಗೊಳ್ಳಲ್ಲ. ಬರೀ ದೊಡ್ಡ ಹೇಳಿಕೆ, ಬೆದರಿಸದ ಹೇಳಿಕೆ ಕೊಡ್ತಾರೆ. ಅದಕ್ಕೆ ನಾವು ಖಂಡಿಸ್ತೀವಿ ಈ ಥರ ಹೇಳಿಕೆ ಕೊಡೋದು. ಆದರೆ ನಾವೆಲ್ಲ ಹೆದರಲ್ಲ. ನಮಗೆ ಸಂವಿಧಾನದಿಂದ ನಾವು ಅವಕಾಶ ಸಿಕ್ಕಿದೆ, ಜನರು ನಮಗೆ ವೋಟ್ ಹಾಕಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.